ಬೆಂಗಳೂರಿನ ಪ್ರಸಿದ್ಧ ಎಪಿಎಸ್ ಕಾಲೇಜ್ ಸಂಸ್ಥೆಯ ನೂತನ ಪದಾಧಿಕಾರಿಗಳು ಇಂದು ಪದಗ್ರಹಣ ಮಾಡಿದ್ದಾರೆ. ಅಧ್ಯಕ್ಷರಾಗಿ ಸಿಎ ಡಾಕ್ಟರ್ ವಿಷ್ಣು ಭಾರತ್ ರವರು, ಉಪಾಧ್ಯಕ್ಷರುಗಳಾಗಿ ಶ್ರೀ ವಿಜಯ ಭಾಸ್ಕರ್ ಹಾಗೂ ಡಾಕ್ಟರ್ ಐಎಸ್ ಪ್ರಸಾದ್, ಪ್ರಧಾನ ಕಾರ್ಯದರ್ಶಿಗಳಾಗಿ ಪ್ರೊಫೆಸರ್ ಎ ಪ್ರಕಾಶ್ ರವರು, ಖಜಾಂಚಿಗಳಾಗಿ ಶ್ರೀ ಅಖಿಲೇಶ್ ಬಾಬು, ಜಂಟಿ ಕಾರ್ಯದರ್ಶಿಗಳಾಗಿ ಶ್ರೀ ಪಿ ಕೃಷ್ಣ ಸ್ವಾಮಿಗಳು ಮತ್ತು ಡಾಕ್ಟರ್ ರಾಮಪ್ರಸಾದ್ ಏರವರು ಆಯ್ಕೆಯಾಗಿ ಶಿಕ್ಷಣ ಸಂಸ್ಥೆಯನ್ನು ಮುನ್ನಡೆಸುತ್ತಿದ್ದಾರೆ. ನಮ್ಮ ಮಧ್ಯಮದ ಮಾತಿಗೆ ಸಿಕ್ಕವರು ಅಧ್ಯಕ್ಷರ, ಪ್ರಧಾನ ಕಾರ್ಯದರ್ಶಿಗಳ ಮತ್ತು ಜಂಟಿ ಕಾರ್ಯದರ್ಶಿಗಳ ಮಾತುಗಳನ್ನು ಕೇಳೋಣ. ಬನ್ನಿ. All the members and trustees for having reposed the confidence in me. ತುಂಬ ನನ್ನ ಮೇಲೆ ಭರವಸೆ ಇಟ್ಟು ಇಂಥ ಒಂದು ಪೊಸಿಷನ್ಗೆ ಕೊಟ್ಟಿದ್ದಾರೆ. ಇದು 91 ವರ್ಷದ ಇತಿಹಾಸ ಉಳ್ಳ APS ಸಂಸ್ಥೆ. ಇದನ್ನು ನಿಭಾಯಿಸೋದು ಬಹಳ ಕಷ್ಟ, ಬಹಳ ಎತ್ತರಕ್ಕೆ ಬೆಳೆದಿದೆ, ಮತ್ತಷ್ಟು ಬೆಳೆಯೋಕ್ಕೆ ಸ್ಕೋಪ್ ಇದೆ. ಇಂಥ ಒಂದು ಬೃಹತ್ ಸಂಸ್ಥೆಯನ್ನು ರೆಸ್ಪಾನ್ಸಿಬಿಲಿಟಿಯಾಗಿ ಕೊಟ್ಟು ನಾನು 3 ವರ್ಷ ಇದ್ದೆ ಇಲ್ಲಿ ಪ್ರೆಸಿಡೆಂಟಾಗಿ. ನನ್ನ ರೆಕಾರ್ಡ್ನ ನಾನೇ ಬ್ರೇಕ್ ಮಾಡೋ ಶಿಕ್ಷಣವೇ ಹೆಬ್ಬಾಗಿಲು ಮುಂದೆ ಬರೋದಕ್ಕೆ. ಸೊ ಇದು ನಮ್ಮ ಸ್ಟೂಡೆಂಟ್ಸ್ಗೆ ಮನವರಿಕೆ ಮಾಡಿ ಅವರು ಈ ಕಷ್ಟಪಟ್ಟು ಇವಾಗ ಓದ್ಬಿಟ್ರೆ entire life they will have the fruits of the struggle what they have done. So ನಾವು ಇವಾಗ ನಾ ಹೇಳ್ತಾ ಇದ್ದೆ ತಂತ್ರಜ್ಞಾನದ ಬಗ್ಗೆ. ಸೊ we should use the AI or machine learning or the cyber security and see the progress. We should not lag behind. We should not make ourselves the servants to AI, but AI should be our servant. ಆ ಥರ ಮುಂದೆ ಮಾಡಬೇಕು. ಈ ಥರ ನಾವು ಈ ಉದ್ಯೋಗಸ್ಥರನ್ನ ಮಾಡೋದೇ ಅಲ್ಲ, ಒಳ್ಳೆ ಉನ್ನತ ಅವರಿಗೆ ಭವಿಷ್ಯ ಹೇಳಿ ಅವ್ರಿಗೆ ಒಂದು ಸ್ಥಾನಮಾನ ಬರಬೇಕು, ಅವರಿಗೆ ಒಂದು ನಿಬಂಧನೆಯಿಂದ ಒಂದು ನಿಷ್ಠೆಯಿಂದ ಅವರು ಗುರಿ ತಲುಪಬೇಕು. ದೇ ಶುಡ್ ಬಿ ದಿ ಅಸೆಟ್ ಟು ದಿ ನೇಷನ್. ಆ ಥರ ನಮ್ಮ ಸ್ಟೂಡೆಂಟ್ಸ್ಗೆ ಮೊದಲಿಂದಲೂ ಹೇಳಿ ಅವರಿಗೆ ಒಂದು ಎಂಕರೇಜ್ಮೆಂಟ್ ಕೊಡ್ತೀವಿ ನಾವು. ವಿ ಆರ್ ನೋ ಡೌಟ್ ಕಾನ್ಸಂಟ್ರೇಟಿಂಗ್ ಆನ್ ಅಕಾಡೆಮಿಕ್ಸ್, ಬಟ್ ಆಲ್ಸೋ ವಿ ಗಿವ್ encouragement. We give them all the support for them to catch up with the sports, cultural activities, art, everything, because APS wants all our students to be all-rounders. We do not know what is destiny, where they will going to land, how the destiny take them off. ಸೊ ಅದರಿಂದ ಎಲ್ಲ ಥರದಲ್ಲೂ ಪ್ರಿಪೇರ್ ಮಾಡಿದ್ವಿ. ಅದರಿಂದಲೇ ನಮ್ಮ ಲಕ್ಷಾಂತರ ಜನ ಇಲ್ಲಿಂದ ಪಾಸ್ ಆದವರು ಇದ್ದಾರೆ, ತುಂಬ ಉತ್ತಮ ಉನ್ನತ ಪೊಸಿಷನಲ್ಲಿ ಇದ್ದಾರೆ. ಅದನ್ನು ಅವ್ರಿಗೆ ಮನವರಿಕೆ ಮಾಡಿ ನಮ್ಮ ರಜನಿಕಾಂತ್ ಆಗಿರ್ಬೋದು, ಭಾರತ ರತ್ನ CNR ರಾವ್ ಆಗಿರ್ಬೋದು, ಅವರ ಉದಾಹರಣೆ ಹೇಳಿ ಎಲ್ಲರಿಗೂ ನಾವು ಉತ್ತೇಜನ ಕೊಡ್ತಾ ಇದ್ದೀವಿ. ಅದೇ ಥರ ಮುಂದೆ ಬರ್ತಾ ಇದ್ದಾರೆ. ಸಂತೋಷ. ಈ ಸೆಂಟನರಿ ಇನ್ನೊಂದು 8-9 ವರ್ಷದಲ್ಲಿ ಸೆಂಟನರಿ 100 ವರ್ಷದ ಒಂದು ಇದು ಮಾಡ್ತಾಯಿದ್ದೀವಿ. ಅದನ್ನು ನಾವು ಉನ್ನತ ಮಟ್ಟಕ್ಕೆ ತೊಗೊಂಡು ಹೋಗುತ್ತೆ. ಇದು ನಮ್ಮ ರಾಜ್ಯದಲ್ಲೆಲ್ಲ ದೇಶದಲ್ಲೇ ಉನ್ನತ ಆಗಬೇಕು. ಅದೇ ದೇಶದಲ್ಲಿ ಎಲ್ಲ ಕಡೆಯೂ ಇರಬೇಕಾದಿಲ್ಲ. ವಿ ಕಂಡಕ್ಟ್ ದಿ ಆನ್ಲೈನ್ ಕ್ಲಾಸಸ್, ದಿ ಎಂಟೈರ್ ವರ್ಲ್ಡ್ ವಿ ಕ್ಯಾನ್ ಕ್ಯಾಪ್ಚರ್ ಅಂಥ ಒಂದು ಇದನ್ನು ಧ್ಯೇಯನ ಹೊಂದಿದ್ದೀನಿ. ಇದಲ್ಲದೆ ಬೇರೆ ಥರ ಎಲ್ಲ ಸಪೋರ್ಟು ನಮ್ಮ ಪಬ್ಲಿಕ್ಕಿಗಾಗಲಿ. ಇವಾಗ ಏನು ಸೀನಿಯರ್ ಸಿಟಿಸನ್ಸು ಅವ್ರು ಇಂಗ್ಲೀಷ್ ಬರೋಲ್ಲ ಅಂತಿದ್ದಾರೆ, ಅಂಥವ್ರಿಗೆ ಆಮೇಲೆ ಬೇರೆ ಇದರಲ್ಲಿ ಕಲೆ, ವಿಜ್ಞಾನ, ಆಮೇಲೆ ಮ್ಯೂಸಿಕ್ಕು, ಸಿಂಗಿಂಗು, ನಮ್ಮ ಭಾರತ ಸಂಸ್ಕೃತಿ ಏನೋ ಆ ಟ್ರೆಡಿಷನ್ನು, ಆಮೇಲೆ ನಮ್ಮ ಏನಿದೆ ಅದನ್ನು ಒಳ್ಳೆಯ ಮಟ್ಟಕ್ಕೆ ತೊಗೊಂಡೋಗಬೇಕು ಅಂತ APS ಯೂಸ್ ನಮ್ಮ ಇವಾಗ ನೋಡಿ ಮಕ್ಕಳಿಗೆ ಡೆಫಿನೆಟ್ಲಿ ದೇ ಆರ್ ಅನ್ನೆಸರ್ಲಿ ಗೆಟಿಂಗ್ ಇನ್ ಟು ಸೋ ಮೆನಿ ಅದರ್ ಫ್ಯಾಕ್ಟರ್ಸ್. ಸೊ ವಿ ವಾಂಟ್ ದೆಮ್ ಟು ಕಮ್ ಟು ಅವರ್ ಟ್ರೆಡಿಷನ್ ಆ್ಯಂಡ್ ಕಲ್ಚರ್. ನೋಡಿ ಇವತ್ತು ಅಡುಗೆ ಕೆಟ್ಟೋದ್ರೆ ಒಂದು ದಿನದ ಮಾತ್ರ ಆಗುತ್ತೆ, ಒಂದು ಬೆಳೆ ಕೆಟ್ಟೋದ್ರೆ 1 ವರ್ಷಕ್ಕಾಗುತ್ತೆ. ಎಜುಕೇಷನ್ನೇ ಕೆಟ್ಟೋದ್ರೆ ಒಳ್ಳೆ ಲೈಫೇ ಕೆಟ್ಟೋಗುತ್ತೆ. ಸೊ ಹೇಳ್ತಾ ಇದ್ದೀವಿ, ಒಂದು ಗಾದೆ ಇದೆ, ದುಡ್ಡೇ ದೊಡ್ಡಪ್ಪ ಅಂತ. ಎಜುಕೇಷನ್ನು ಅದಕ್ಕಪ್ಪ. ಅದಕ್ಕೋಸ್ಕರ ಎಜುಕೇಷನ್ಗೆ ಪ್ರಾಮುಖ್ಯತೆ ಕೊಟ್ಬಿಟ್ಟು ಎಜುಕೇಷನ್ ಈಸ್ ದಿ ಓನ್ಲಿ ಥಿಂಗ್ ವಿಚ್ ಯು ಕ್ಯಾನ್ ಟೇಕ್ ಇಟ್ ಫರ್ದರ್. ನೋಡಿ ನಮ್ಮ ದೇಶ ಅಗ್ರಿಕಲ್ಚರ್ ಆಗಲಿ, ಇಂಡಸ್ಟ್ರಿ ಆಗಲಿ, ರೆವಲ್ಯೂಷನ್ ಇತ್ತು, ಅದು ಯಾವುದೂ ಪ್ರೋಗ್ರೆಸ್ ಆಗಲಿಲ್ಲ. ಬಿಕಾಸ್ ಆಫ್ ಎಜುಕೇಷನ್ we have been able to catch IT and BT. So now that we have come up to one level, it is always better to catch up and see that the sky is the limit.
and we have to see that we have to catch higher up, and we have to be now the third, fourth position allidivi globally. We have to see, we have further improve ಮಾಡಿಕೊಂಡು ನಮ್ಮ ಮೋದಿ ಅಂತ ಅವ್ರನ್ನ ಒಂದು ನಾಯಕತ್ವ ಇರೋದ್ರಿಂದ ಎಲ್ಲರೂ ಈ ಏಜಲ್ಲಿ ನಿಷ್ಠೆಯಿಂದ ಕಲ್ತ್ಕೊಂಡ್ಬಿಟ್ರೆ ದೆರ್ ಇಸ್ ನೋ ಎಂಡ್ ಫಾರ್ ದಿ ಪ್ರೋಗ್ರೆಸ್, ಸಕ್ಸಸ್ ಆ್ಯಂಡ್ ಇದು. ಸೊ ತುಂಬ ಸಂತೋಷ ಆಗ್ತಾ ಇದೆ. ಐ ಆಮ್ ಸೀಯಿಂಗ್ ದಟ್ ಆಲ್ ಮೈ ಸ್ಟೂಡೆಂಟ್ಸ್ they prosper. So we always say APS is shining, APS is glowing, APS is flying high. North or south, east or west, APS is the best ಅಂತೀವಿ. ಅದು ಘೋಷಣೆ ಆಗ್ಕೊಡ್ದು, ಅದು ವ್ಯವಸ್ಥಿತವಾಗಿ ಆಗಬೇಕು ಅಂತ ನನ್ನ ಒಂದು ಆಸೆ. ಅದನ್ನು ದೇವರು ಅದನ್ನು ಇದು ಮಾಡ್ತಾನೆ ಅಂತ ನನಗೆ ತುಂಬ ಹೋಪ್ಸ್ ಇದೆ. ಥ್ಯಾಂಕ್ ಯು ವೆರಿ ಮಚ್. ನಾವು ಒಂದು ವಾರ ಆಯಿತು, 26ರಿಂದ 29 ನಾವು ಒಂದು ಪ್ಲ್ಯಾನಿಂಗ್ ಮಾಡಬೇಕಾದ್ರೆ 3 ಥರ ಪ್ಲ್ಯಾನಿಂಗ್ ಇರುತ್ತೆ. ಶಾರ್ಟ್ ಪ್ಲ್ಯಾನ್, ಮೀಡಿಯಮ್ ಪ್ಲ್ಯಾನ್ ಆ್ಯಂಡ್ ಲಾಂಗ್ ಪ್ಲ್ಯಾನ್. ಸೊ ನಮ್ಮ ಪ್ಲ್ಯಾನ್ಗಳು ಏನು ಅಂದರೆ, ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಿಂದ ಹೊರಗೆ ಹೋಗುವಾಗ ಮಿನಿಮಮ್ ಒಂದು ಬೇಸಿಕ್ ಕೆಲಸ ಸಿಗಬೇಕು. ಅದನ್ನು ಪ್ಲೇಸ್ಮೆಂಟ್ ಟ್ರೈನಿಂಗ್ ಮಾಡ್ತಿದ್ವಿ, ನ್ಯೂ ಕೋರ್ಸಸ್ ಮಾಡ್ತಾ ಇದೀವಿ, ಆ್ಯಡ್ ಆನ್ ಕೋರ್ಸಸ್ ಮಾಡಿ, ನ್ಯೂ ಕೋರ್ಸಸ್ ಲೈಕ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ ಡಿಗ್ರಿ ಆಲ್ಸೋ ಆ್ಯಂಡ್ ಕಂಪ್ಯೂಟರ್. ಮೋಸ್ಟ್ ಈಗ ಡಿಮ್ಯಾಂಡ್ ಇರೋದು ಕಂಪ್ಯೂಟರ್ ಓರಿಯೆಂಟೆಡ್ ಕೋರ್ಸಸ್ಗೆ. ಹಳೆ ಕೋರ್ಸಸ್ ಲೈಕ್ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸು ಅಥವಾ ಆರ್ಟ್ಸಲ್ಲಿ ಹಿಸ್ಟ್ರಿ, ಎಕನಾಮಿಕ್ಸು ಸ್ಟೂಡೆಂಟ್ಸ್ ಯಾರೂ ಅಪ್ ಮಾಡ್ತಾ ಇಲ್ಲ. ಎಲ್ಲನೂ ಅಪ್ ಮಾಡ್ತಾ ಇರೋದು ಸೈನ್ಸ್ ಬೇಸ್ಡ್ ಸಬ್ಜೆಕ್ಟ್ಸು, ಸೊ ಆ್ಯಂಡ್ ಕಂಪ್ಯೂಟರ್ ಬೇಸ್ಡ್ ಸಬ್ಜೆಕ್ಟ್ಸು. ಸೊ ಫಾರ್ ಎಕ್ಸಾಂಪಲ್ BCA ಅವ್ರಿಗೆ ಯು ವಿಲ್ ಬಿ ಅರ್ನಿಂಗ್ ಅಬೌಟ್ 40,000 to 45,000, whereas the engineering graduate will earn 30,000 because this practical knowledge ಜಾಸ್ತಿ ಇರುತ್ತೆ. ಸೊ ಈ 3 ವರ್ಷದಲ್ಲಿ ಸಿ ದಟ್ ನಮ್ಮ 100% ಎಂಪ್ಲಾಯ್ಮೆಂಟ್ ಆಗಬೇಕು ಅಂತ ನಂದು, ನಮ್ಮ ಸಂಸ್ಥೆಯ ಪದಾಧಿಕಾರಿಗಳು ಎಲ್ಲರಿಗೂ ಅದರ ಆಸೆ ಇದೆ. ಆ್ಯಂಡ್ ನನಗೆ ಕೊನೆಯದಾಗಿ ವಿ ಮಸ್ಟ್ ಅಟ್ರಾಕ್ಟ್ ಗುಡ್ ಸ್ಟೂಡೆಂಟ್ಸ್, ಕ್ವಾಲಿಟಿ ಸ್ಟೂಡೆಂಟ್ಸ್ನ ಅಟ್ರಾಕ್ಟ್ ಮಾಡೋಕ್ಕೆ ಈ ನೆಕ್ಸ್ಟ್ ಮಂತಲ್ಲಿ ಒಂದು ಸೆಮಿನಾರ್ ಮಾಡ್ತಾ ಇದ್ದೀನಿ. ಐ ಆಮ್ ಇನ್ವೈಟಿಂಗ್ ಯಂಗ್ ಮೆಂಬರ್ಸ್ ಆಫ್ ಅವರ್ ಟ್ರಸ್ಟ್ ಟು ಗಿವ್ ದೇರ್ ಐಡಿಯಾಸ್. ಥ್ಯಾಂಕ್ ಯು. ಜಂಟಿ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದೇನೆ. ಬೇಸಿಕಲಿ ನಾನು ಮೆಕ್ಯಾನಿಕಲ್ ಇಂಜಿನಿಯರು ವಿತ್ PhD ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. 35 ವರ್ಷಗಳ ಕಾಲ ಅಕಾಡೆಮಿಕ್ಸಲ್ಲಿದ್ದೀನಿ, ಇಂಜಿನಿಯರಿಂಗ್ ಕಾಲೇಜ್, ಯೂನಿವರ್ಸಿಟಿ ಇನ್ ಇಂಡಿಯಾ ಆ್ಯಂಡ್ ಅಬ್ರಾಡ್. ಇದು ಒಂದು ಆಪರ್ಚುನಿಟಿ ನನಗೆ ಬಂದಿರೋ. 35 ವರ್ಷಗಳ ಕಾಲ ಎಲ್ಲ ಬೇರೆ ಬೇರೆ ಯೂನಿವರ್ಸಿಟಿಗಳಲ್ಲಿ ಕೆಲಸ ಮಾಡಿ ಈಗ ಒಂದು ಜವಾಬ್ದಾರಿಯುತ ಜಂಟಿ ಕಾರ್ಯದರ್ಶಿಯಾಗಿ ನಾನಿಲ್ಲಿ ನೇಮಕ ಆಗಿದ್ದೇನೆ. ನನ್ನ ಮೇನ್ ಇಂಟೆನ್ಷನ್ ಅಂದರೆ ಈಗಿನ ವಿದ್ಯಾರ್ಥಿಗಳಿಗೆ ಕೆಲಸದ ಬಗ್ಗೆ ನಾವು ಆ್ಯಸ್ APS ಇನ್ಸ್ಟಿಟ್ಯೂಷನ್ ಗೆಟಿಂಗ್ ಜಾಬ್ ಈಸ್ ನಾಟ್ ಎ ಪ್ರಾಬ್ಲಮ್. ಕೆಲಸ ಕೊಡಿಸೋದು, ಅವ್ರನ್ನ ಗ್ರ್ಯಾಜುಯೇಟ್ ಮಾಡಿ ಕೊಡಿಸೋದು ಅಲ್ಲ. ಇಂದಿನ ದಿನಗಳಲ್ಲಿ ಸ್ಕಿಲ್ ಬೇಸ್ಡ್ ಇರಬೇಕು, ಎಲ್ಲ ಥರದ ಅವರಿಗೆ ಅರ್ಹತೆ ಇರಬೇಕು. ನಮ್ಮದು 360 ಡಿಗ್ರೀಸ್ ಫ್ಯೂಚರ್ ಡೆವಲಪ್ಮೆಂಟ್ ಇರಬೇಕು. ಇಂಟರ್ನ್ಶಿಪ್, ಸ್ಕಿಲ್ ಡೆವಲಪ್ಮೆಂಟ್, ಇನೋವೇಷನ್, ವಿದ್ಯಾರ್ಥಿಗಳಿಗೆ ಎಲ್ಲ ತರಹದ ಅವ್ರ ಕರಿಯರ್ಗೆ ಯಾವ್ಯಾವ್ದು ಬೇಕೋ ಎಲ್ಲ ಥರದ್ದನ್ನು ನಾವು ಅನುಕೂಲ ಮಾಡಿಕೊಟ್ಟು ಇಂದಿನ ದಿನದಲ್ಲಿ, ಯಾಕಂದರೆ ಕೆಲಸ ಸುಲಭವಾಗಿ ಸಿಗತ್ತೆ, ಎಲ್ಲರಿಗೂ ಕೆಲಸ ಸಿಗತ್ತೆ. ಆದರೆ ವಿದ್ಯಾ ಅರ್ಹತೆ ಜೊತೆಗೆ ಮಾನವೀಯ ಕೆಲವು ಅಂಶಗಳು ಕೂಡ ಭಾಳ ಮುಖ್ಯ. ಅಂದರೆ ಏನಂತಾರೆ, ಬೀಯಿಂಗ್ ಎ ಹ್ಯೂಮನ್ ಬೀಯಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಏನು ಹೇಳ್ತಾರೆ, ಅದನ್ನು ನಾವು ದೃಷ್ಟಿಯಲ್ಲಿ ಇಟ್ಕೊಂಡು 91 ವರ್ಷ ಆಗಿರುವಂಥ ಈ ಸಂಸ್ಥೆಯಲ್ಲಿ ಸುಮಾರು ಗಣ್ಯ ವ್ಯಕ್ತಿಗಳು ಪಾಸಾಗಿ ಬಂದಿದ್ದಾರೆ. ಮುಂದೆ ಇನ್ನು ಈ ಯುವ ಪೀಳಿಗೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮಿಷಿನ್ ಲರ್ನಿಂಗ್ ಅಂತಹ ಕೆಲವು ಬಹಳ ಮುಖ್ಯವಾದ ವಿಷಯಗಳಲ್ಲಿ ನಾವು ಸ್ಕಿಲ್ ಡೆವಲಪ್ಮೆಂಟ್ ಅಥವಾ ಏನಂತಾರೆ ವ್ಯಾಲ್ಯೂ ಬೇಸ್ಡ್ ಟ್ರೈನಿಂಗ್ಗಳನ್ನ ಕೊಡ್ತಾ ಇರ್ತೀವಿ. ನಮ್ಮ ಪಾಲಿಟೆಕ್ನಿಕ್ ಆಗಿರ್ಬೋದು, ಇಂಜಿನಿಯರಿಂಗ್ ಕಾಲೇಜ್ ಆಗಿರ್ಬೋದು, ಆರ್ಟ್ಸ್ ಆ್ಯಂಡ್ ಸೈನ್ಸ್, ಕಾಮರ್ಸ್, ಎಲ್ಲದರಲ್ಲೂ ಈಗಿನ ಇತ್ತೀಚಿನ ಏನು ಡಿಮ್ಯಾಂಡ್ ಇದೆ, ಏನು ಬಿಕಾಸ್ ದೆರ್ ಇಸ್ ಅ ಗ್ಯಾಪ್ ಬಿಟ್ವೀನ್ ಕ್ಲಾಸ್ ರೂಮ್ ಲರ್ನಿಂಗ್ ಆ್ಯಂಡ್ ಇಂಡಸ್ಟ್ರಿ ಎಕ್ಸ್ಪೆಕ್ಟೇಷನ್. ಇಂಡಸ್ಟ್ರಿಯವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ, ನಾವೇನು ಟೀಚ್ ಮಾಡ್ತೀವಿ, ಅದಕ್ಕೆ ಮಧ್ಯ ಗ್ಯಾಪ್ ಇದೆ. ಆ ಗ್ಯಾಪನ್ನು ಫಿಲ್ ಮಾಡೋಕ್ಕೆ ನಾವು ಎಲ್ಲ ಥರದ ಪ್ರಯತ್ನಗಳನ್ನು ಮಾಡಿ ವಿದ್ಯಾರ್ಥಿಗಳಿಗೆ ಹೇಳಿ ಅವರಿಗೆ ಸುಲಭವಾಗಿ ಕೆಲಸ ಅಂತ ಹೇಳಕ್ಕೆ ಹೋಗಲ್ಲ, ಅವರ ಜೀವನದ ಒಂದು ಮಾರ್ಗದರ್ಶನವನ್ನು ನಾವು ಮಾಡಿ ಸಂಸ್ಥೆಯಲ್ಲಿ ಅವ್ರಿಗೆ ಒಂದು ಹ್ಯಾಂಡ್ ಹೋಲ್ಡಿಂಗ್ ಅಂತಾರೆ, ಏನು ಕೈ ಹಿಡಿದು ಕರ್ಕೊಂಡ್ಬಂದು ಅವ್ರನ್ನ ಹೊರಗಡೆ ಬಿಟ್ಟು ಈಗಿನ ಪ್ರಪಂಚಕ್ಕೆ ನಾವು ಯಾವುದೋ ಹಳೆಯ ಸಿಲೆಬಸ್ ಇಟ್ಕೊಂಡು ಪಾಠ ಮಾಡೋದಕ್ಕೆ ಪ್ರಯೋಜನ ಇಲ್ಲ. ಇವತ್ತಿನ ದಿನ ಏನು ಬೇಕೋ ವಿದ್ಯಾರ್ಥಿಗಳಿಗೆ ಅದನ್ನು ನಾವು ಮಾಡಿ ಅವರಿಗೆ ಸುಲಭವಾಗಿ ಮುಂದಿನ ಇನ್ನೊಂದು 30-40 ವರ್ಷಗಳ ಕಾಲ ಅವರ ಜೀವನ ತುಂಬ ಚೆನ್ನಾಗಿರಲಿ ಅಂತ ಹೇಳಿ ಈ ವಿದ್ಯಾಸಂಸ್ಥೆಯಲ್ಲಿ 360 ಅಂದರೆ 360 ಡಿಗ್ರೀಸ್ ಟ್ರೈನಿಂಗ್ ಥರ ಕೊಟ್ಟು ಅವರಿಗೆ ಎಲ್ಲ ಥರದ ಅನುಕೂಲಗಳನ್ನು ಮಾಡ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.